ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ವತಿಯಿಂದ ಸನ್ಮಾನಿತರಾದ ರಮೇಶ್ ವಿಶ್ವನಾಥ್ ಕತ್ತಿ ಅವರನ್ನ ಸತ್ಕರಿಸಲಾಯಿತು. ಅದರ ಜೊತೆಗೆ ಮೊನ್ನೆ ನಡೆದ ಚುನಾವಣೆಯಲ್ಲಿ 15 ಜನ ಕೆಬಿ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಗೊಂಡಂತ 15 ಜನರನ್ನ ಕೂಡ ಪಿಕೆಪಿಎಸ್ ಸಂಘಗಳಿಂದ ಸತ್ಕರಿಸಲಾಯಿತು. ಅದರ ಜೊತೆಗೆ ನಮ್ಮ ಹಾಲಿ ಶಾಸಕರಾದ ನಿಖಿಲ್ ಕತ್ತಿ ಅವರನ್ನು ಕೂಡ ಸತ್ಕರಿಸಿ ಸನ್ಮಾನಿಸಲಾಯಿತು. ಹಾಗೂ ಈ ನಮ್ಮ ಹುಕ್ಕೇರಿ ಭಾಗದ ರಾಜಕೀಯದ ಹಿರಿಯರು, ಮಾಜಿ ಸಚಿವರು ಆಗಿರುವಂತಹ ಎ.ಬಿ. ಪಾಟೀಲ್ ಇವರನ್ನು ಕೂಡ ಈ ಒಂದು ಸಭೆಯಲ್ಲಿ ಸತ್ಕರಿಸಿ ಸನ್ಮಾನಿಸಲಾಯಿತು. ಹಾಗಾಗಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಮಾವಿನ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತ ಬಯಸುತ್ತಾರೆ. ಅದರ ಜೊತೆ ಬಸವಣ್ಣ ಏನ ಸರಿ ಜರ ಏ ತಮ್ಮ ಸ್ವಲ್ಪ ಕೆಳಗಿಡ್ರಿ, ಕೆಳಗೆ ಮಾಡಿ ಸ್ವಲ್ಪ ಕೆಳಗಿಡ್ರಿ, ಇದನ್ನ ತಳ ಮಾಡ್ರಿ, ಅದು ಕೆಳಗಿಡ್ರಿ. ಮುಂದೆ ಶಬ್ದ ಬಂದ್ಬಿಟ್ಟು ಬಂದು ನೋಡ್ರ ಆಗಮಿಸಿ ತಮ್ಮ ಕಡೆಯಿಂದ ಸತ್ಕಾರ ಮಾಡಲಾಗುವುದು. ದಯವಿಟ್ಟು ನಾವು ಎಲ್ಲಿದ್ದೀರಿ ಅಲ್ಲೇ ಕೂತ್ಕೋಬೇಕಾಗಿ ವಿನಂತಿ. ಕೆಳಗೆ ಮಾಡ್ರಿ, ಅವ್ರ ಕೆಳಗೆ ಮಾಡ್ರಿ, ಸರ್ ಕೆಳಗೆ ಮಾಡ್ರಿ. ಹಾಂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಪಾವಿರ್ಗೌಡ ನಿರಜಿ ಅವರಿಗೆ ಈ ನಮ್ಮ ಪಾಶಾಪುರ ಭಾಗದ ಪಿಕೆಪಿಎಸ್ ಸದಸ್ಯರು, ಪರಮಹಟ್ಟಿ ಪಿಕೆಪಿಎಸ್ ವೇದಿಕೆ ಮೇಲಿರುವ ಅತಿಥಿಗಳಿಗೆ ಈಗ ಗಣ್ಯಮಾನ್ಯರಿಂದ ಸಂಸ್ಕಾರ ಕಾರ್ಯಕ್ರಮ ನಡೆದಿದೆ. ಅತಿಥಿಗಳಾದ ಮಾದೇವ್ ಚಂದ್ರಾಣಿ ಅವರಿಗೆ ಕಲ್ಮೇಶ್ವರ ಸೊಸೈಟಿಯ ತಕ್ಷಣ ನಾವು ಅವಕಾಶ ಮಾಡಿಕೊಳ್ಳಲಿದ್ದೇವೆ. ದಯವಿಟ್ಟು ಸಹಕರಿಸಬೇಕಾಗಿ
ಈಗ ಸಂಕರ್ಷಿತ ಹುಕ್ಕೇರಿ ವಿಭಾಗದ ಎಲ್ಲ ಸದಸ್ಯರು ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಈಗ ಅಪೂರ್ವ ಕಾರ್ಯಕ್ರಮವನ್ನು ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಯಾರು ಗಡ್ಬಡಿಗೆ ಇದನ್ನು ಮಾಡಬೇಡಿ. ದಯವಿಟ್ಟು ಸಮಾಧಾನ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ನಾವು ಯಾರು ಗಡಬಿಡಿ ಮಾಡಬಾರದು. ನಾವು ಸಂವಿಧಾನ ಮಾಡಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೇವೆ. ದಯವಿಟ್ಟು ತಮ್ಮೆಲ್ಲರ ಆಸೆಯನ್ನು ಪೂರೈಸಲು ಈ ಒಂದು ದಿನ ಸಂಪೂರ್ಣವಾಗಿ ಈ ಒಂದು ಮೀಸಲಿಟ್ಟಿರುತ್ತಾರೆ. ದಯವಿಟ್ಟು ಯಾರು ಗಡಬಡಿ ಮಾಡಬೇಡಿ. ವ್ಯವಸ್ಥಿತವಾಗಿ ಬಂದು ದಯವಿಟ್ಟು ತಮ್ಮೆಲ್ಲರ ಇನ್ನೊಂದು ವಿನಂತಿ ಏನಂದರೆ ನಾವು 6 ವಿಭಾಗಗಳನ್ನು ವಿಂಗಡಿಸಿದ್ದೇವೆ. 6 ವಿಭಾಗಗಳು ನಾವು ಕರೆದ ತಕ್ಷಣ ನಾವು ಬಂದು ಸಂಚರಿಸಿ ದಯವಿಟ್ಟು ಯಾರೂ ಬೇರೆ ಮಾಡಲು ನಾವು ಹೇಳಿದ ನೀವು ಇಟ್ಟಿದ್ದೀರಿ ಸರ್ಕಾರ ಸಲುವಾಗಿ ಎಂದೂ ಆಗಬೇಕಾಗಿತ್ತು. ಆದರೆ ಏನೋ ಅನಿವಾರ್ಯ ಕಾರ್ಯಗಳನ್ನು ಮುಂದಾಗಿ ಇವತ್ತು ಇಟ್ಟಿದ್ದೀರಿ. ತಾಲೂಕಿನ ಜನ ಇವತ್ತು ಎರಡೂ ಚುನಾವಣೆ ಏನಿದೆಯೋ ನಾವು ಎಲ್ಲರೂ ಕೂತ್ಕೊಂಡು ನೀವು ಪಾಠ ಕಲಿಸಿದ್ದೀರಿ. ಏನಾದವರು ಯಾರೂ ಇಲ್ಲಿ ಬರಬಾರ್ದು, ನಾವೇ ಇಲ್ಲಿ ಗಟ್ಟಿ ಅಂತ ಕೂಡ ಹೇಳಿದ್ರು. ಇದೇ ಒಂದು ಕಾರಣದಿಂದ ನಾನು ಕೂಡ ಆಗಲಿ ರಮೇಶ್ ಕತ್ತಿಯವರು ನಿಖಿಲ್ ಕತ್ತಿಯವರು ಕೂತ್ಕೊಂಡು ಎರಡೂ ಚುನಾವಣೆಗಳನ್ನು ಮುಂದೋಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಇವತ್ತು ನೀವು ಕೊಟ್ಟಂಥ ನೀವು ಮಾಡಿದಂಥ ಪ್ರಯತ್ನ ಗೂಗಲ್ ಇಲೆಕ್ಟ್ ಸೊಸೈಟಿ ಇರ್ಬೋದು, DCC ಬ್ಯಾಂಕ್ ಇರ್ಬೋದು. DCC ಬ್ಯಾಂಕಿನ ಓಟ್ ಹೆಚ್ಚು ಬರೋವು. ನಾವು ಇಲೆಕ್ಟ್ ಸೊಸೈಟಿ ಇಲೆಕ್ಷನ್ ಗದ್ದಲ್ದಾಗಿತ್ತು ಎಲ್ಲ ಸ್ವಲ್ಪ ಇನ್ನೂ ಒಂದು 7-10 ಓಟ್ ಎಲ್ಲ ಕಡಿಮೆ ಮಾಡೋದು. ಆದರೆ ಇವತ್ತು PKPS ಎಲ್ಲ ಸದಸ್ಯರು ಚೇರ್ಮನ್ ಅರ್ಥ ಮಾಡ್ಕೊಂಡು ಮೊದಲು ಏನಿತ್ತು ಪರಿಸ್ಥಿತಿ, ಇವತ್ತು ನಾವು ಎಲ್ಲ ಕಡೆ ತಿರುಗಾಡಕ್ಕೆ ಹೋಗಿದ್ವು PKPS ಆದಾಗ ಅಲ್ಲಿ ಇದ್ದಂಥ ಎಲ್ಲ ಸಂಘದ ಡೈರೆಕ್ಟರ್ ಆಗಲಿ ಚೇರ್ಮನ್ ಆಗಲಿ ಹೇಳ್ತಿದ್ರು, ಇಲ್ಲರಿ ನಮಗೆ ನೋವು ಭಾಳ ಇತ್ತು, ನಮ್ಮ ತೊಂದರೆ ಭಾಳ ಇತ್ತು, ನಮ್ಮ ಬಿಲ್ಡಿಂಗ್ ಇದ್ದಿದ್ದಿಲ್ಲ, ರಮೇಶ್ ಕತ್ತಿಯವರು ಮಾಡಿಕೊಟ್ರು. ಅಂದರೆ ಇದರ ಅರ್ಥ PKPS ಎಲ್ಲ ಸೊಸೈಟಿಗಳು ಆರ್ಥಿಕ ದೃಷ್ಟಿಯಿಂದ ಭಾಳ ಲಾಭವನ್ನು ಪಡೆದವು. ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಕತ್ತಿಯವರ ಪ್ರಯತ್ನ ಇದು ಯಾಕೆ ಹೇಳಕತ್ತೀರಪ್ಪ ಅಂತ ಇದಕ್ಕೆ ನಾವು ನೆನಪಿಡಬೇಕು. ಮೊದಲು PKPS ಇದ್ದು ಇರ್ತಿದ್ದಿಲ್ಲ. ಸರ್ಕಾರದಿಂದ ನೀವು ಕೋಟ್ಯಾಂತರ ರೂಪಾಯಿ ಇವತ್ತು ಸಾಲ ಮನ್ನಾ, ಶೂನ್ಯ ರಹಿತ ಬಡ್ಡಿ ಇವೆಲ್ಲ ಇದನ್ನು ಫಾಯ್ದೆ ಪಡ್ಕೊಂಡು ನಮ್ಮ ತಾಲೂಕಿನ ರೈತರು ನಾವು ಒಟ್ಟು ಕೂಡ ಇವತ್ತು ಕತ್ತಿ ಹೊತ್ತು ಬರಿಬಾರ್ದು. ಅದಕ್ಕೆ ಇವತ್ತು ತಾವೆಲ್ಲರೂ ಸರ್ಕಾರ ಮಾಡಿದ್ದೀರಿ. ಅವ್ರು ಒಳ್ಳೆಯ ಇದೇ ರೀತಿ ಒಕ್ಕಟ್ಟು ಹಾಕ್ಕೊಂಡು ಇಲೆಕ್ಟ್ ಸೊಸೈಟಿ ಕೂಡ ನಾವೆಲ್ಲರೂ ಆರಿಸ್ಕೈಸ್ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳಿದ್ದೇನೆ ಚೇರ್ಮನ್ ಈಗೆಲ್ಲ ಅಧ್ಯಕ್ಷರಿಗೆ ಇಲ್ಲಿ ಯಾವ ಜನರಿಗೂ ಕೂಡ ಕೆಲಸ ಪೆಂಡಿಂಗ್ ಉಳಿಬಾರ್ದು. ನೀವು ಮೊನ್ನೆ ರಮೇಶ್ ಕತ್ತಿಯವರು ಹೇಳಿ ನಾವೆಲ್ಲರೂ ಕರ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ, ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಅದರಿಂದ ಒಂದು ದೊಡ್ಡ ಸಮಾವೇಶ ಕೂಡ ಮಾಡೋಣ. ಆ ರೀತಿ ಮಾಡಿ ಈ ತಾಲೂಕಿನಲ್ಲಿ ಇದು ಇಲೆಕ್ಟ್ ಸೊಸೈಟಿದ ಏನೇ ಕೆಲಸ ಇದ್ರು ನಾವು ಮಾಡಿಕೊಂಡು ಕಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಟೈಮ್ ಭಾಳ ಆಗಿದೆ. ಹೆಚ್ಚು ಮಾತಾಡೋದು ತಮಗೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳು. ಇದೇ ರೀತಿ ನಾವು ಮಾಡ್ತೀವಿ. ಇದೇ ನಮ್ಮ ಸ್ನೇಹಿತರೊಬ್ಬರು ಹೇಳಿ ಮುಖಲ್ಗೌಡಿ ಚುನಾವಣೆಗಳು ಬರಲಿ, ಬಂದಾಗ ನೋಡೋದು ತಾವೆಲ್ಲರೂ ಯಾವ ರೀತಿ ಸ್ವಾಭಿಮಾನಿಕನಲ್ಲಿ ಆಶೀರ್ವಾದ ಮಾಡಿದ್ರಿ ಮುಂದೆ ಅದೇ ರೀ ನಾವೆಲ್ಲರೂ ಮಾಡ್ಕೊಂಡು ಹೋಗ್ತೀವಿ ಉತ್ಕೊಂಡು ಹೇಳಿ ಧನ್ಯವಾದ ಮಾತು. ಮಾನ್ಯ